ಬಿಸಿ ಜಾಸ್ತಿ ಇದೆ. ನಾಟಿ ಕೋಳಿ ಚಿಕನ್ ಸುಕ್ಕ ನೀರು ತಿಂತೀರ ಬಾಬಾ, ಆಸಮ್ ಆಗಿದೆ. ಹಾಯ್ ಟೇಸ್ಟ್ ಬಡೀಸ್, ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಸೊ ನಿಮಗೆಲ್ಲ ಮತ್ತೊಮ್ಮೆ ಅವರ ಫ್ಯೂಷನ್ ಕಿಚನ್ ಚಾನಲ್ಗೆ ಸ್ವಾಗತ. ಬಡೀಸ್, ಇವತ್ತು ನಾವು ರೆಸ್ಟೋರೆಂಟ್ ಸ್ಟೈಲ್ ನಾಟಿ ಕೋಳಿ ಸುಕ್ಕ, ಸೊ ಇದು ನಮ್ಮ ಮನೇಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಸಿಂಪಲ್ ರೆಸಿಪಿ, ಯಾರು ಬೇಕಾದ್ರೂ ಮಾಡ್ಬೋದು. ಸುಮಾರು 1.25 kg ಇರುವಂಥ ಒಂದು ನಾಟಿ ಹುಂಜ ತೊಗೊಂಡಿದ್ದೀನಿ. ಸೊ ಅದೆಲ್ಲ ಕ್ಲೀನ್ ಆದಮೇಲೆ ಲಗ್ಭಗ್ 1 kg ಅಷ್ಟು ಬಂದಿದೆ. ಸೊ ಇದೆಲ್ಲ ಫುಲ್ ಕ್ಲೀನ್ ಆಗಿದೆ, ಅರಿಶಿನ ಹಾಕಿಸಿ ಅಲ್ಲೇ ನೀಟಾಗಿ ಕ್ಲೀನ್ ಮಾಡಿಸಿದ್ದೀನಿ. ಸೊ ನಿಮ್ಗೆ ಅದನ್ನು ಕೂಡ ತೋರಿಸ್ತೀನಿ, ನಮ್ಮ ವಿಡಿಯೋಲಿ ಬರುತ್ತೆ. ಓನರ್ ವಿಜಯ್ ಕುಮಾರ್ ಅವರು ಬಂದಿದ್ದಾರೆ ನೋಡಿ, ಅವರೇ ಎಕ್ಸ್ಪ್ಲೇನ್ ಮಾಡ್ತಾರೆ ನಾಟಿ ಕೋಳಿ ಹೆಂಗಿರುತ್ತೆ ಅಂತ. ಸರ್ ಹೇಳಿ ಸರ್, ನಾಟಿ ಕೋಳಿ ಹೆಂಗಿರುತ್ತೆ? ನಾಟಿ ಕೋಳಿ ಅಂದ್ರೆ ಇಲ್ಲಿ ತೋರಿಸ್ತಾ ಇದೀವಲ್ಲ ನೋಡಿ, ಇದೇ ತರ ಇರುತ್ತೆ. ಇದು ಒರಿಜಿನಲ್ ಹಳ್ಳಿ ನಾಟಿ ಕೋಳಿ. ಇದು ಗೊತ್ತಾಗುತ್ತೆ ನೋಡಿ, ಈ ತರ ಇರಬೇಕು. ತಲೆ, ಜುಟ್ಟು, ಮುಂದೆಗಡೆ ಕೊಕ್ಕು, ಹಾಲು. ಮೈನೆ ಉಗುರುತ್ತೆ ಸರ್, ಉಗುರು ನೋಡಿ ನೋಡಿ ನೋಡಿ, ಈ ಉಗುರು ತರ ಇರುತ್ತೆ. ಇದ್ರಲ್ಲಿ ಜಗಳ ಆಡೋದು. ಇದರಲ್ಲಿ ಚಿಕನ್ ಸುಕ್ಕ ಮಾಡೋಣ, ಮಾಡಿ ಚೆನ್ನಾಗಿರುತ್ತೆ. ನಾಟಿ ಕೋಳಿ ಚಿಕನ್ ಸುಕ್ಕ ಒಬ್ಬಟಾಗಿರುತ್ತೆ. ಈಗ ಮೊದಲನೇದಾಗಿ ಒಂದು ಮೀಡಿಯಂ ಸೈಜ್ 3 ಈರುಳ್ಳಿ ಕಟ್ ಮಾಡಿಕೊಂಡು ಎಣ್ಣೆ ಹಾಕೊಳ್ಳೋಣ. ಸೊ ಈಗ ಎಣ್ಣೆ ಕಾದಿದೆ, ಈರುಳ್ಳಿ ಹಾಕೊಳ್ಳೋಣ. ಸೊ ಈರುಳ್ಳಿ ಸ್ವಲ್ಪ ಕೆಂಪುಗಾಗುವಾಗ ಫ್ರೈ ಮಾಡ್ಕೊಳ್ಳೋಣ. ಬಟ್ ಚಿಕನ್ ಸುಕ್ಕನ ನೀವು ಬ್ರಾಯ್ಲರ್ ಚಿಕನಲ್ಲಿ ಮಾಡ್ಬೋದು, ಅಥವಾ ಫಾರ್ಮ್ ಚಿಕನಲ್ಲಿ ಮಾಡ್ಬೋದು, ನಾಟಿ ಕೋಳಿಲಾದ್ರೂ ಮಾಡ್ಬೋದು. ಬಟ್ ನಾಟಿ ಕೋಳಿಲಿ ಮಾಡಿದ್ರೆ ಸ್ವಲ್ಪ ನಿಮಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಬಟ್ ಈಗ ಈರುಳ್ಳಿ ಆಲ್ಮೋಸ್ಟ್ ಫ್ರೈ ಆಗಿದೆ, ನೀವು ನೋಡ್ಬೋದು. ಸೊ ಇವಾಗ ಇದಕ್ಕೆ ಚಿಕನ್ ಹಾಕೊಳ್ಳೋಣ. ಸುಮಾರು 1 kg ಅಷ್ಟು ನಾಟಿ ಕೋಳಿ ಹಾಕ್ಕೊತಾ ಇದ್ದೀನಿ. ಒಂದು 3/4 ಸ್ಪೂನಷ್ಟು ಅರಿಶಿನ ಹಾಕೊಳ್ಳೋಣ. ನೋಡಿ, ಅದೇ ನೀರು ಬಿಡುತ್ತೆ, ನಾಟಿ ಕೋಳಿನ ನೀರು ಬಿಟ್ಟು ಅದರಲ್ಲೇ ಚೆನ್ನಾಗಿ ಬಾಯ್ಲ್ ಆಗುತ್ತೆ. ಸೊ ನಾಟಿ ಕೋಳಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗ ಸುಮಾರು 1 ಸ್ಪೂನಷ್ಟು ಚಿಕನ್ಗೆ ಹಾಕ್ಕೊತೀನಿ. ನೋಡಿ ಬಡ್ಡೀಸ್, ಚಿಕನ್ನು ನೀರು ಬಿಟ್ಟು ಕಂಪ್ಲೀಟ್ ನೀರೆಲ್ಲ ಡ್ರೈ ಆಗಿದೆ. ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕುಕ್ಕರ್ನ ಮುಚ್ಕೊಳ್ಳೋಣ. ಸೊ ಈಗ ಒಂದು 200 ml ಅಷ್ಟು ನೀರು ಹಾಕ್ಕೊಳ್ಳೋಣ. ಸೊ ಈಗ ಕುಕ್ಕರ್ ಮುಚ್ಕೊಂಡು ಸುಮಾರು 4 ರಿಂದ 5 ವಿಜಿಲ್ ಕೂಗಲಿ. ಅಷ್ಟರೊಳಗಡೆ ಇದಕ್ಕೆ ಏನೇನು ಮಸಾಲೆ ಬೇಕು ರೆಡಿ ಮಾಡ್ಕೊಳ್ಳೋಣ. ಬಡೀಸ್ ಬನ್ನಿ, ಈಗ ಮಸಾಲೆನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಸೊ 8 ರಿಂದ 10 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಸೊ ಬ್ಯಾಡಗಿ ಹಾಕೋದ್ರಲ್ಲಿ ನಿಮಗೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಖಾರಕ್ಕೆ ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ, ಅದೊಂದು 5 ರಿಂದ 6. ಸೊ ಇವೆರಡೂ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಈಗ ನಾವು ಎಣ್ಣೆನ ಹಾಕೋದು ಬೇಡ, ಹಂಗೆ ಬಿಸಿ ಮಾಡ್ಕೊಳ್ಳೋಣ. ಡ್ರೈ ರೋಸ್ಟ್. ಸೊ ಈಗ ಇದು ಸ್ವಲ್ಪ ಬಿಸಿಯಾಗಿದೆ. ಜಾಸ್ತಿಯನ್ನು ಕಪ್ಪಗೆ ಮಾಡ್ಕೊಳ್ಳೋದೇ ಬೇಡ, ಸ್ವಲ್ಪ ಬೆಚ್ಚಗೆ ಬಿಸಿ ಮಾಡಿಕೊಂಡ್ರೆ ಸಾಕು. ಸೊ ಅದರಲ್ಲಿರೋಂಥ ಮಾಯ್ಶ್ಚರ್ ಮತ್ತು ಫ್ರಾಗ್ನೆನ್ಸ್ ಎಲ್ಲ ನೀಟಾಗಿ ಓಪನ್ ಆಗುತ್ತೆ. ಮಾಯ್ಶ್ಚರ್ ಹೋಗಿ ಫ್ರಾಗ್ನೆನ್ಸ್ ಎಲ್ಲ ನೀಟಾಗಿ ಓಪನ್ ಆಗುತ್ತೆ. ಒಂದು 3 ಸ್ಪೂನಷ್ಟು ಧನಿಯಾ ಹಾಕ್ಕೊತಾ ಇದ್ದೀನಿ, ಧನಿಯಾ ಕಾಳು.
1 ಸ್ಪೂನಷ್ಟು ಕಾಳುಮೆಣಸು, 1 ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಸೋಂಪು, ತುಂಬ ಕಪ್ಪಗಾಗೋದು ಬೇಡ, ಆದಷ್ಟು ಕಮ್ಮಿ ಫ್ಲೇಮಲ್ಲೇ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಕೊನೆಯಲ್ಲಿ ಸ್ವಲ್ಪ ಚಕ್ಕೆ, ಒಂದು ಅರ್ಧ ಇಂಚು 1 ಇಂಚಷ್ಟು ಚಕ್ಕೆ, ಒಂದು 7ರಿಂದ 10, ಒಂದು 7ರಿಂದ 8 ಲವಂಗ, ಒಂದು ಸ್ವಲ್ಪ 1-2 ಏಲಕ್ಕಿ ಹಾಕ್ಕೊಂಡು ಡ್ರೈ ರೋಸ್ಟ್ ಆಗಿದೆ ಎತ್ಕೊಳ್ಳೋಣ. ಒಂದು ಮುಕ್ಕಾಲು ಸೈಜ್, ಒಂದು ದಪ್ಪ ಸೈಜಲ್ಲಿ ಒಂದು ಮುಕ್ಕಾಲು ಸೈಜಷ್ಟು ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ. ಸೊ ಇದು ನೀಟಾಗಿ ತೆಂಗಿನಕಾಯಿ ಎಲ್ಲ ಫುಲ್ಲು ಹಸಿ ಎಲ್ಲ ಹೋಗಬೇಕು. ಸ್ವಲ್ಪ ಡ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ. ಸುಕ್ಕಾಗೆ ಮೇಯ್ನ್ ಇಂಗ್ರೀಡಿಯೆಂಟೇ ತೆಂಗಿನಕಾಯಿ. ನಾವು ನೀಟಾಗಿ ಡ್ರೈ ಮಾಡಿಕೊಂಡು ರುಬ್ಕೊಳ್ಳೋದು. ಸೊ ಈಗೆಲ್ಲ ಹುರ್ಕೊಂಡಿರೋಂಥ ಮಸಾಲೆನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಒಂದು ಸಣ್ಣ ಉಂಡೆಯಷ್ಟು ಶುಂಠಿ ಹಾಕ್ಕೊಳ್ಳೋಣ. ಆಮೇಲೆ ಒಂದು ಸಣ್ಣದು ಈರುಳ್ಳಿ ಹಾಕ್ಕೊಳ್ಳೋಣ. ಸೊ ಒಂದು ಸಣ್ಣ ಸೈಜಷ್ಟು ಈರುಳ್ಳಿ ಕಟ್ ಮಾಡಿಕೊಂಡು ರುಬ್ಬಕ್ಕೆ ಹಾಕ್ಕೊಳ್ಳೋಣ. ಸೊ ಒಂದು 2 ಉಂಡೆ ಆಗೋಷ್ಟು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ಒಂದು 1 ಇಂಚಷ್ಟು ಶುಂಠಿ ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಬಡೀಸ್ ನೀವು ನೋಡ್ಬೋದು ಪೇಸ್ಟ್ ನೀಟಾಗಿ ಫೈನಾಗಿ ಆಗಿದೆ. ಬನ್ನಿ ಇವಾಗ ಇದನ್ನು ಹಾಕ್ಕೊಂಡು ಕಂಪ್ಲೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಬಡೀಸ್ ನೀವು ನೋಡ್ಬೋದು ಚಿಕನ್ ನೀಟಾಗಿ ಬೆಂದಿದೆ. ಸೊ ಇವಾಗ ಇದನ್ನು ಮಸಾಲೆ ಎಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಈಗ ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡು ಸ್ಟವ್ ಆನ್ ಮಾಡ್ಕೊಳ್ಳೋಣ. ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಸೊ ಬಾಣಲಿಗೆ ಈಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ ಎಣ್ಣೆಗೆ. ಸೊ ಇದಕ್ಕೆ ಬೇಯಿಸ್ಕೊಂಡಿರೋಂಥ ಚಿಕನ್ ಹಾಕ್ಕೊಳ್ಳೋಣ. ನೀವು ನೋಡ್ಬೋದು ಚಿಕನ್ ನೀಟಾಗಿ ಬಂದಿದೆ. ಸೊ ಇವಾಗ ಇದಕ್ಕೆ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬಡೀಸ್ ನೀವು ನೋಡ್ತಾ ಇರ್ಬೋದು ಚಿಕನ್ ನೀಟಾಗಿ ಬೆಂದಿದೆ. ಸೊ ಇವಾಗ ಇದಕ್ಕೆ ನಾವು ರುಬ್ಕೊಂಡಿರೋಂಥ ಮಸಾಲೆ ಹಾಕ್ಕೊಳ್ಳೋಣ. ಸೊ ಈಗ ನಾವು ರುಬ್ಕೊಂಡಿರೋಂಥ ಮಸಾಲೆ ಎಲ್ಲ ನೀಟಾಗಿ ಹಾಕ್ಕೊತಾ ಇದ್ದೀವಿ. ಘಮ ಪರಿಮಳ, ವಾವ್ ಸೂಪರ್. ಮಸಾಲೆ ಮನೇಲಿ ಮಾಡಿರೋ ಮಸಾಲೆ ಹಾಕ್ತಿದ್ದಂಗೆ ಏನು ಘಮ ಅನ್ನತ್ತೆ ಗೊತ್ತಾ ಡೇಸ್. ನೀವು ಇದನ್ನ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಸೊ ಈಗ ಇದು ಕಂಪ್ಲೀಟಾಗಿ ಸ್ವಲ್ಪ ಗ್ರೇವಿ ಥರ ಇರೋದು ಡ್ರೈ ಆಗಲಿ. ಬಡೀಸ್ ನಾವು ಚಿಕನ್ ಬೇಯಿಸ್ಕೊಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ವಿ. ಸೊ ಇವಾಗ ಸ್ವಲ್ಪ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಬೆರೆಸ್ಕೊಳ್ಳೋಣ. ನೋಡ್ಬೋದು ನೀವು ಚಿಕನ್ ಈಗ ಸ್ವಲ್ಪ ಗ್ರೇವಿ ಆಗಿದೆ, ಎಣ್ಣೆಲ್ಲ ಬಿಟ್ಕೊಂಡಿದೆ. ಇದೊಂದು ಸ್ವಲ್ಪ ಡ್ರೈ ಆದಮೇಲೆ ಇದಕ್ಕೆ ತೆಂಗಿನಕಾಯಿ ಬೆರೆಸ್ಕೊಳ್ಳೋಣ. ಬಡೀಸ್ ನೀವು ನೋಡ್ತಾ ಇರ್ಬೋದು ಇದು ಫುಲ್ಲು ಗ್ರೇವಿ ಎಲ್ಲ ಸ್ವಲ್ಪ ಆಲ್ಮೋಸ್ಟ್ ಡ್ರೈ ಆಗಿದೆ. ಸೊ ಇವಾಗ ಇದಕ್ಕೆ ನಾವು ರುಬ್ಕೊಂಡಿರೋಂಥ ತೆಂಗಿನಕಾಯಿ ಹಾಕೋಣ. ಬಡೀಸ್ ನೋಡಿ ಇವಾಗ ನಾನು ರುಬ್ಕೊಂಡಿರೋಂಥ ತೆಂಗಿನಕಾಯಿ ತುರಿಗಳನ್ನ ಹಾಕ್ಕೊತಾ ಇದ್ದೀನಿ. ಚಿಕನ್ ಸುಕ್ಕಾಗೆ ಮೇನ್ ಇಂಗ್ರೀಡಿಯೆಂಟೇ ನಿಮಗೆ ತೆಂಗಿನಕಾಯಿ. ಸೊ ನೀವು ನೋಡ್ತಾ ಇರ್ಬೋದು ಈಗ ಚಿಕನ್ ಸುಕ್ಕ ಆಲ್ಮೋಸ್ಟ್ ಕಂಪ್ಲೀಟ್ ರೆಡಿ ಆಗ್ತದೆ. ಈಗ ತೆಂಗಿನಕಾಯಿ ಏನು ಹಾಕ್ಕೊಂಡಿದ್ದೀವಿ ಅದೊಂದು ಸ್ವಲ್ಪ ಫ್ರೈ ಆದರೆ ಸಾಕು. ಚಿಕನ್ ಸುಕ್ಕ
ಕಂಪ್ಲೀಟ್ಲಿ ರೆಡಿಯಾಗಿದೆ. ನೀವು ಚಿಕನ್ ಸುಕ್ಕನ ಡ್ರೈನೂ ಮಾಡ್ಕೊಬೋದು ಇಲ್ಲ ಸೆಮಿ ಗ್ರೇವಿನೂ ಮಾಡ್ಕೊಬೋದು. ಸೊ ಇವತ್ತು ನಾವು ಮಾಡ್ತಾ ಸ್ವಲ್ಪ ಸೆಮಿ ಗ್ರೇವಿ ಇರುತ್ತೆ. ಸೊ ಅವಾಗ ನೀರು ದೋಸೆಗೆಲ್ಲ ತಿನ್ನೋಕ್ಕೆ ಸಿಗುತ್ತೆ. ನೋಡಿ ಬಡೀಸ್, ಇವಾಗ ಗ್ರೇವಿಯಲ್ಲಿ ಆಲ್ಮೋಸ್ಟ್ ಡ್ರೈ ಆಗ್ತಾ ಇದೆ. ತೆಂಗಿನಕಾಯಿನೂ ನೀಟಾಗಿ ಫ್ರೈ ಆಗಿದೆ. ಇವಾಗ ಇದು ಕಂಪ್ಲೀಟಾಗಿ ರೆಡಿ ಆಗಿದೆ. ಸೊ ಇವಾಗ ಇದನ್ನು ಗಾರ್ನಿಷ್ ಮಾಡಿ ಟೇಸ್ಟ್ ನೋಡೋಣ ಬನ್ನಿ. ಬಿಸಿ ಜಾಸ್ತಿ ಇದೆ. ಎಕ್ಸ್ಟ್ರಾಡಿನರಿ ನಾಟಿ ಕೋಳಿ ಚಿಕನ್ ಸುಕ್ಕ ನೀರು ತಿಂತೀರ ಹಬ್ಬ ಆಸಮ್ ಆಗಿದೆ. ಆ ಫ್ಲೇವರು ಹಬ್ಬಬ್ಬಬ್ಬಬ್ಬ. ಬಡೀಸ್, ನೀವು ಮನೇಲಿ ಮಾಡಿ, ತುಂಬ ಸಿಂಪಲ್ ರೆಸಿಪಿ. ನೀವು ಇದನ್ನು ಫಾರಮ್ ಕೋಳಿಲು ಮಾಡ್ಬೋದು, ಬ್ರಾಯ್ಲರ್ ಕೋಳಿಲು ಮಾಡ್ಬೋದು. ನಾಟಿ ಕೋಳಿಲಂತೂ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾಟಿ ಕೋಳಿ ನಾನು ಪ್ರಿಫರ್ ಮಾಡಿದ್ದು. ತುಂಬ ಚೆನ್ನಾಗಿದೆ, ಬಾಯಿ ತುಂಬ ಫ್ಲೇವರು. ನೋಡಿ ನಿಂತ್ಕೊಂಡು ಸ್ವರ್ಗ ನೆಕ್ಸ್ಟ್ ಲೆವೆಲ್. ಥ್ಯಾಂಕ್ ಯು.